ಮಟ್ಟಕ್ಕೆ ಕಳಿಸಿ. ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು. ಈ ಭಾಳಷ್ಟು ಜನ ನಾನು ನೋಡಿದಾಗ ಕೆಲವರು ಒಂದು ಕೇಸ್ ಇದೆ, 7-8 ವರ್ಷದ ಕೇಸು ಕ್ಲೋಸ್ ಆಗಿದೆ, ಫ್ಯಾಮಿಲಿಲಿ ಆಗಿರುವಂಥದ್ದು, ಅಂಥವು ಯಾವಿದ್ದಾವೆ ಅಂಥವನ್ನ ಸ್ವಲ್ಪ ಕ್ಲೋಸರ್ ಫಿಟ್ ಇದ್ದಾವೆ ಏನಾಗಿದೆ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡಿ ಕಳಿಸಿದೆ, ನನಗೆ ಸಮಸ್ಯೆ ಇಲ್ಲ. ಅದು ಹೊರತುಪಡಿಸಿ ಯಾರ್ಯಾರು ಇದೇ ಚಟುವಟಿಕೆಯಲ್ಲಿ ಮುಂದುವರೆದಿದ್ದಾರೆ ಅವರೆಲ್ಲರನ್ನೂ ತುಂಬ ಪಕ್ಕಾ ಫಾಲೋ ಅಪ್ ಮಾಡಬೇಕು. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರ ಜೊತೆಗೆ ಇರ್ತಾರೆ, ಅವ್ರ ಅಡ್ಡಗಳು ಯಾವುವು, ಅವ್ರ ಮೊಬೈಲ್ ನಂಬರ್ ಏನು, ಯಾವ್ಯಾವ ಊರುಗಳಿಗೆ ಹೋಗ್ತಾರೆ, ಇವ್ರಿಗೆ ದುಡ್ಡು ಕೊಡೋರು ಯಾರು, ಗಾಡಿ ಕೊಡೋರು ಯಾರು, ಯಾರು ಸಪೋರ್ಟ್ರುಗಳು, ಇವರೆಲ್ಲ ಈ ರೌಡಿ ಶೀಟಿಗೆ ಸಪೋರ್ಟ್ ಇಟ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ದಾರೆ ಅದೆಲ್ಲ ಪಕ್ಕಾ ಟ್ಯಾಕಲ್ ಮಾಡಬೇಕು. ಒಂದು. ಎರಡನೇದು, ಇವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ವೆರಿಫೈ ಮಾಡ್ಕೊಳ್ಳಿ. ಇವಾಗ ಯಾರಾದ್ರೂ ಅಕಸ್ಮಾತ್ತು ಈ ಹೆಣ್ಮಕ್ಳ ಮೇಲೆ ತೊಂದರೆ ಕೊಟ್ಟು ಅದ್ರ ಮೇಲೆ ಕೇಸ್ ಆಗಿರೋಂಥವ್ರು ಯಾರಾದ್ರೂ ಸ್ಕೂಲು ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಅಂಥವ್ರಿಗೆ ಅಲೋ ಮಾಡಬಾರ್ದು, ಆಯಿತಾ? ಯಾವುದೋ ಒಂದು ಪೋಕ್ಸೋ ಕೇಸ್ ಇರುತ್ತೆ, ಪೋಕ್ಸೋ ಕೇಸ್ ಇಟ್ಕೊಂಡು ಅವ್ರು ಯಾವುದೋ ಒಂದು ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವರಿಂದ ಏನು ಸೆಕ್ಯೂರಿಟಿ ಸಿಗುತ್ತೆ, ಅದು ಸ್ವಲ್ಪ ಇನ್ಶೂರ್ ಮಾಡ್ಕೊಳ್ಳಿ. ಮತ್ತು ಮನೆಗಳೆಲ್ಲ ಪೀರಿಯಾಡಿಕಾಗಿ ಚೆಕ್ ಮಾಡಬೇಕು ಆ್ಯಸ್ ಪರ್ ದಿ. ಹುಬ್ಳಿ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಗಿರಣಿಚಾಲ್ ಅನ್ನುವಂಥ ಏರಿಯಾದಲ್ಲಿ ಒಂದು ಮೃತದೇಹ ಇಲ್ಲಿ ಗ್ಲಾಸ್ ಹೌಸ್ ಬಾವಿ ಏನಿದೆ ಅದರಲ್ಲಿ ಸಿಕ್ಕಿದೆ. ಆ ಮೃತದೇಹ ಏನಿದೆ ಉಲ್ಲೇಶ್ ಆಲರ್ವಿ ಅನ್ನುವಂಥವನು 38 ವರ್ಷ, ಈತ ಗೌಂಡಿ ಕೆಲಸ ಮಾಡ್ತಿದ್ದ ಅಂತ ಅವ್ರ ತಾಯಿ ಹೇಳ್ತಾರೆ. ಸೊ ನಿನ್ನೆ ರಾತ್ರಿ ಸುಮಾರು 9 ಗಂಟೆವರೆಗೂ ತನ್ನ ಮನೆಯಲ್ಲೇ ಇದ್ದ, ತಾಯಿಯವ್ರ ಜೊತೆ ಇದ್ದಂತೆ. ನಂತರದಲ್ಲಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದವನು ಮತ್ತೆ ಬಂದಿಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ. ಅವನ ಬಾಡಿ ನಾವು ಸ್ಥಳದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಪಕ್ಕದಲ್ಲಿ ಸ್ವಲ್ಪ ರಕ್ತ ಸಿಕ್ಕಿದೆ. ಅದ್ರ ಜೊತೆ ಬಾಡಿ ಏನಿದೆ ಆ ವೆಲ್ಲಲ್ಲಿ ಬಿದ್ದಿರುವಂಥದ್ದು, ಮತ್ತು ಇಂಜುರೀಸ್ ಇದೆ, ನೆಕ್ ಹತ್ರ ಒಂದು ಕಟ್ ಇಂಜುರಿ ಇದೆ, ಮತ್ತು ಸಾಕಷ್ಟು ಬೇರೆ ಬೇರೆ ಇಂಜುರಿಗಳು ಕೂಡ ದೇಹದಲ್ಲಿ ಇದೆ. ಈ ಘಟನೆ ಏನಾಗಿದೆ ಅಂತಂದು ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ತಗೊಂಡು ತನಿಖೆಯನ್ನು ಮಾಡಲಾಗುತ್ತೆ. ಕೊಲೆನ ಸುಸೈಡ್ ಸರ್? ಈಗ ಅಲ್ಲ ನೋಡಿ, ಈಗ ಕೊಲೆನೋ ಸುಸೈಡ್ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ನಮ್ಮದು ಅವ್ರು ಏನೇ ಪ್ರಕರಣ ಕೊಟ್ಟರು ನಾವು ಅದನ್ನು ತನಿಖೆ ಮಾಡುವಂಥದ್ದು. ಮತ್ತು ಇಲ್ಲಿ ಸಾಕಷ್ಟು CCTV ಫುಟೇಜಸ್ ಎಲ್ಲ ಇರುತ್ತೆ. ಅವನೇನು ಒಬ್ಬನೇ ಬಂದ, ಜೊತೆಗೆ ಯಾರಾದರೂ ಬಂದ್ರ, ಅವನ ನಂತರದಲ್ಲಿ ಯಾರಾದರೂ ಬಂದ್ರ, ಮತ್ತು ಏನು ಘಟನೆಗೆ ಕಾರಣ ಅನ್ನುವಂಥದ್ದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗ್ಲಿಕ್ಕೆ ಸಾಧ್ಯ. ಏನಾಗುತ್ತೆ, ಕೆಲವು ಇಂಜುರೀಸ್ ನೋಡಿಬಿಟ್ಟು ಕೆಲವರು ಹೇಳಿದ್ದಾರೆ ಇದೇನು ಚಿಕ್ಕ ಇಂಜುರೀಸ್ ಇದೆಯಲ್ಲ ಇದೇನಕ್ಕೆ ಅಂತಂದು. ಅದೇನು ಅನ್ನೋಂಥದ್ದನ್ನು ನಮ್ಮ ಇನ್ಕ್ವೆಸ್ಟಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮಲ್ಲಿ ವೈದ್ಯರ ಸ್ಪಷ್ಟ ಅಭಿಪ್ರಾಯ ಏನಿದೆ ಅದನ್ನು ಕೂಡ ತಗೊಳ್ಳಲಾಗುತ್ತೆ. ಈಗ ಕಾಸ್ ಆಫ್ ಡೆತ್ ಅಸರ್ಟೈನ್ ಮಾಡಲಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋವಂಥದ್ದು. ಕಾಸ್ ಆಫ್ ಡೆತ್ ಈಸ್ ಬಿಕಾಸ್ ಆಫ್ ಕಟ್ ಇಂಜುರಿ ಅಥವಾ ಸ್ಲಿಟ್ಟಿಂಗ್ ಆಫ್ ದಿ ಥ್ರೋಟ್, ಕತ್ ಸೀಳಾಗಿದೆ ಅಂತ ಆ ಥರ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಅವ್ರದ್ದು ಅಬ್ಸರ್ವೇಷನ್ಸ್ ಏನಿದೆ ಅದನ್ನೆಲ್ಲ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಬೇರೆ ಫ್ಯಾಕ್ಟ್ಸು ಎಲ್ಲ ಐಡೆಂಟಿಫೈ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಫೈನಲಿ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿದೆ, ಈ ಘಟನೆ ಹಿನ್ನೆಲೆ ಏನು ಅನ್ನೋಂಥದ್ದು ಗೊತ್ತಾಗುತ್ತೆ. ಸೊ ಅವರ ತಾಯಿಯವರು ಹೇಳಿದಂಗೆ ಒಂದು ಕೊಲೆ ಪ್ರಕರಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರೋ ಹೊಡೆದಾಕಿರ್ಬೋದು ಅಂತ ಅವರು ಅನುಮಾನ ಪಡ್ತಾರೆ. ಆ ಪ್ರಕಾರ ನಾವು ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ. ನಾವು ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೀವಿ. ಅದು ಠಾಣಾ ಹಂತದಲ್ಲಿ, ಜಿಲ್ಲಾ ಕಮಿಷನರೇಟ್ ಹಂತದಲ್ಲಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ಮಾಡಿರೋದ್ರಿಂದ ಸೇರಿದಂತೆ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಗಲ್ಲಿಗಳಲ್ಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಶಾಂತಿ ಸಭೆಯನ್ನು ಮಾಡಿದ್ದಾರೆ. ಎಲ್ಲ ಗಜಾನನ ಮಂಡಲಗಳಿಗೆ ಭೇಟಿ ನೀಡಿದ್ದಾರೆ. ಎನ್ ರೂಟ್ ಇರುವಂಥ ಎಲ್ಲ ಮಸೀದಿಗಳು, ಚರ್ಚ್ಗಳು, ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳು, ಅದೇ ರೀತಿ ಕೆಲವು ಸೆನ್ಸಿಟಿವ್ ಏರಿಯಾಸ್. ಸೆನ್ಸಿಟಿವ್ ಅಂದರೆ ಎಲ್ಲಿ ಹಿಂದೂ ಮುಸ್ಲಿಂ ಪಾಪ್ಯುಲೇಷನ್ ಎರಡು ಇಂಟರ್ಮಿಕ್ಸ್ ಇರುತ್ತೆ, ಅಲ್ಲಿ ಕಿಡಿಗೇಡಿಗಳೇನಾದರೂ ಕೃತ್ಯಗಳು ಮಾಡೋಂಥ ಸಾಧ್ಯತೆ ಇರುತ್ತೆ. ಅಂಥ ಏರಿಯಾಗಳನ್ನ ಸೆನ್ಸಿಟಿವ್ ಏರಿಯಾ ಅಂತ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಕೂಡ ಫುಡ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಕಳೆದ ಸುಮಾರು 15 ದಿನದಿಂದ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಏನು RAF ಇರ್ಬೋದು ಅಥವಾ ಬೇರೆ ಬೇರೆ ಫೋರ್ಸಸ್ ಇರ್ಬೋದು ಎಲ್ಲ ತೊಗೊಂಡ್ಬಿಟ್ಟು ನಾವು ಏರಿಯಾ ಫೆಮಿಲೈಸೇಷನ್ ಮಾಡುವಂಥದ್ದು ಮತ್ತು ನಿರಂತರವಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಎಂಗೇಜ್ ಮಾಡೋವಂಥ ಕೆಲಸ. ಅದು ಗಜಾನನ ಮಂಡಳಿ ಇರ್ಬೋದು, ದೇವಸ್ಥಾನ ಕಮಿಟಿ ಇರ್ಬೋದು, ದರ್ಗಾ ಕಮಿಟಿಗಳಿರ್ಬೋದು, ಅದರ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು, ಸಮುದಾಯದ ಮುಖಂಡರುಗಳು, ಧಾರ್ಮಿಕ ಮುಖಂಡರು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಅತ್ಯಂತ ಶಾಂತಿಯುತವಾಗಿ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನಗಳ ನಡೆದಿದೆ. ಅದರ ಜೊತೆಗೆ ಇವತ್ತು ರೌಡಿ ಶೀಟರ್ಸ್ ಪೆರೇಡನ್ನು ಠಾಣಾವಾರು ನಾವು ಮಾಡಿದ್ವಿ. 2 ಪೊಲೀಸ್ ಠಾಣೆ, ಕಸ್ಬಾಪೇಟ್ ಮತ್ತು ಬೆಂಡಿಗೆರೆದು ಅಲ್ಲಿ ಸ್ಥಳಾವಕಾಶ ಇಲ್ಲ ಅಂತಂದು ಕಸ್ಬಾಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು 200 ಜನರಷ್ಟು ಸೇರಿ ಅಲ್ಲಿ ಒಂದು ಪ್ರತ್ಯೇಕ
ಒಂದು ರೌಡಿ ಶೀಟರ್ಸ್ ಪರೇಡನ್ನು ಮಾಡಿದ್ವಿ. ಅದರಲ್ಲಿ ಅವ್ರುಗಳ ರೌಡಿ ಶೀಟ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋವಂಥದ್ದು, ಅವರ ಅಸೋಸಿಯೇಟ್ಸ್ ಯಾರು, ಅವ್ರ ಫೋನ್ ನಂಬರ್ ಏನು, ಅವ್ರದ್ದು ಚಟುವಟಿಕೆ ಯಾವ ರೀತಿ ಇದೆ, ಅವರ ಆರ್ಥಿಕ ಹಿನ್ನೆಲೆ ಏನು, ಅವರಿಗೆ ಕೃತ್ಯಗಳಲ್ಲಿ ಹಣ ಕೊಟ್ಟವ್ರು ಯಾರು, ಗಾಡಿ ಕೊಡೋರು ಯಾರು, ಯಾರು ಇವ್ರನ್ನ ಉಪಯೋಗಿಸ್ಕೋತಾರೆ, ಇವ್ರಿನ್ಯಾರನ್ನ ಮತ್ತೆ ಫರ್ದರ್ ಉಪಯೋಗಿಸ್ಕೋತಾರೆ, ಅದೆಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿ ಅಂತ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು, ಅದರಲ್ಲಿ ಯಾರಾದರೂ ಎಕ್ಸ್ಟರ್ನ್ಮೆಂಟ್ ಅಥವಾ ಗೂಂಡಾ ಆ್ಯಕ್ಟಿಗೆ ಫಿಟ್ ಇರುವಂಥವ್ರು ಇದ್ದರೆ ಅಂಥವ್ರಿಗೆ ಫೈಲ್ಗಳನ್ನು ಬಿಲ್ಡ್ ಮಾಡುವಂಥದ್ದು, ಎಲ್ಲ ಒಂದು ಸಮಗ್ರ ಕ್ರಮವನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋಂಥ ಸೂಚನೆ ಕೊಟ್ಟಿದ್ದೀವಿ. ಯಾಕಂದರೆ ನಮ್ಮಲ್ಲಿ 1700 ಜನ ರೌಡಿ ಶೀಟರ್ಸ್ ಇದ್ದಾರೆ. 1700 ಜನ ರೌಡಿ ಶೀಟರ್ಸು 20 ಲಕ್ಷ ಪಾಪ್ಯುಲೇಷನ್ ಇದ್ದಂಥ ಸಂದರ್ಭದಲ್ಲಿ ನಮಗೆ ಇವ್ರ ಮೇಲೆ ಕ್ರಮ ತೊಗೊಳೋದ್ರಿಂದ ಶಾಂತಿ, ಸುವ್ಯವಸ್ಥೆ ಮತ್ತು ಸುರಕ್ಷತೆ ಭಾವನೆ ಸಾರ್ವಜನಿಕರಲ್ಲಿ ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ನಮ್ಮ ಪ್ರಯತ್ನ ಮುಂದುವರೆದಿದೆ. ಇವತ್ತಿನ ಒಂದು ರೌಡಿ ಶೀಟರ್ಸ್ ಪೆರೇಡಲ್ಲಿ ಸುಮಾರು 872 ಜನ ಭಾಗವಹಿಸಿದರು. ಸುಮಾರು 60%ಗಿಂತ ಹೆಚ್ಚಿಗೆ ಭಾಗವಹಿಸಿದ್ದಾರೆ. ಇದರಲ್ಲಿ